ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನಾವಿವತ್ತು ಸಮಾಜ ವಿಜ್ಞಾನ ಸ್ಕೋರಿಂಗ್ ಪ್ಯಾಕೇಜ್ ಪಾರ್ಟ್ 1 ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೀಗ ಆಲ್ರೆಡಿ ಆಲ್ ಸಬ್ಜೆಕ್ಟ್ದು ಸ್ಕೋರಿಂಗ್ ಪ್ಯಾಕೇಜ್, ಪಾಸಿಂಗ್ ಪ್ಯಾಕೇಜ್ ಎಲ್ಲ ಬಿಟ್ಟಿದ್ದೀನಿ. ಸೊ ಯಾರ್ಯಾರು ಇನ್ನೂ ಆ ವೀಡಿಯೋಸ್ನ ನೋಡಿಲ್ಲ, ನಮ್ಮ ಚಾನಲಲ್ಲಿರುತ್ತೆ, ಬೇಗ ಹೋಗಿ ನೋಡಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಬಿಡೋ ಅಂಥ ಹೊಸ ವೀಡಿಯೋಸ್ ಎಲ್ಲ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಥರ ಬರುತ್ತೆ. ಸೊ ಅದಕ್ಕೋಸ್ಕರ, ಇಲ್ಲಾಂದರೆ ನಮ್ಮ ಚಾನಲ್ ಮಿಸ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ನಮ್ಮ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿವಾಗ ಸ್ಕೋರಿಂಗ್ ಪ್ಯಾಕೇಜ್ ಮಾಡ್ತಿದ್ದೀನಿ. ಫಸ್ಟ್ ಪಾರ್ಟಲ್ಲಿ ನಾನು ಇತಿಹಾಸ, ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ಈ ಮೂರು ಒಂದು ಪಾರ್ಟ್ ಏನಿದೆ, ಆ ಮೂರದ್ದು ಇಂಪಾರ್ಟೆಂಟ್ ಕ್ವಶನ್ಸು ನಿಮ್ಮ ಎಕ್ಸಾಮ್ಗೆ ಬರುವಂತಹ ಪ್ರಶ್ನೆಗಳು ಅಥವಾ ನಿಮಗೆ ತುಂಬ ರಿಪೀಟ್ ಆಗಿರುವಂಥ ಪ್ರಶ್ನೆಗಳನ್ನೇ ನಾನು ಕೊಟ್ಟಿದ್ದೀನಿ ಇಲ್ಲಿ. ಸೊ ನೀವು ಪಾರ್ಟ್ 2 ಅಲ್ಲಿ ನಾನು ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಇದನ್ನು ಮಾಡ್ತೀನಿ. ಸೊ ಅದಕ್ಕೋಸ್ಕರ ಪಾರ್ಟ್ 2 ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಚರ್ಚಿಸಿರಿ. ಈ ಪ್ರಶ್ನೆನ ಡಿಫ್ರೆಂಟ್ ಟೈಪ್ಸಲ್ಲಿ ಕೇಳ್ತಾರೆ. ಸೊ ನೋಡಿ, ಕಾನ್ಸ್ಟಾಂಟಿನೋಪಲ್ನ ಪತನ ಭಾರತಕ್ಕೆ ಹೊಸ ಜಲಮಾರ್ಗದ ಅನ್ವೇಷಣೆಗೆ ದಾರಿ ಮಾಡಿತು. ಹೇಗೆ? ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಯುರೋಪಿಯನ್ನರನ್ನು ಪ್ರೇರೇಪಿಸಿದ ಅಂಶಗಳಾವುವು? ಸೊ ಇಲ್ಲಿ ನೀವು ನೋಡ್ಬೋದು, ಕೆಳಗಡೆ ಕೊಟ್ಟಿದ್ದಾರೆ 2015 ಮತ್ತು 2018 ಮತ್ತು 2020. ಸೊ ಇಷ್ಟು ಇಯರ್ಸಲ್ಲಿ ಈ ಒಂದು ಕ್ವಶನ್ ರಿಪೀಟ್ ಆಗಿದೆ. ಸೊ ಇದಕ್ಕೆ ಆನ್ಸರ್ ನೋಡ್ಬೋದು ನೀವಿಲ್ಲಿ ನೋಡಿ. 5 ಪಾಯಿಂಟ್ಸ್ 6 ಪಾಯಿಂಟ್ಸ್ ಇದೆ. ಸೊ ಇಷ್ಟೇ ನಿಮ್ಮ ಉತ್ತರ ಆಗಿರುತ್ತೆ. ಸೊ ನಿಮಗೆ ಇದು 3 ಮಾರ್ಕ್ಸ್ಗೆ ಅಥವಾ 2 ಮಾರ್ಕ್ಸ್ಗೆ ಕೊಡುವಂಥ ಪ್ರಶ್ನೆ. ನೆಕ್ಸ್ಟ್ ನೋಡಿ, ಪ್ಲಾಸಿ ಕದನಕ್ಕೆ ಕಾರಣಗಳನ್ನು ತಿಳಿಸಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ದಸ್ತಕಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ, ಕಪ್ಪು ಕೋಣೆ ದುರಂತ. ಸೊ ಈ 3 ಪಾಯಿಂಟ್ಸ್ನ ಬರೆದ್ರೆ ನಿಮಗೆ 2 or 3 ಮಾರ್ಕ್ಸ್ ಬರುತ್ತೆ. ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ಪ್ಲಾಸಿ ಕದನದ ಪರಿಣಾಮಗಳನ್ನು ವಿವರಿಸಿ. ಸೊ ನಾವಿವಾಗ ಕಾರಣ ನೋಡಿದ್ವಿ, ನೆಕ್ಸ್ಟ್ ಪರಿಣಾಮ. ಸೊ ಇದನ್ನು ಡಿಫ್ರೆಂಟಾಗಿ ಇನ್ನೊಂದು ಕ್ವಶನ್ ಕೇಳ್ತಾರೆ. ಇದೇ ಪ್ರಶ್ನೆನ ಟೈಪ್ ಬೇರೆ ರೀತಿ ಕೇಳ್ತಾರೆ. ಪ್ಲಾಸಿ ಕದನವು ಭಾರತದ ಇತಿಹಾಸಕ್ಕೆ ಮಹತ್ವದ ತಿರುವು ನೀಡಿತು. ಹೇಗೆ? ಸೊ ನೀವು ಇಲ್ಲಿ ಉತ್ತರ ನೋಡ್ಬೋದು. ನೆಕ್ಸ್ಟು ಬಕ್ಸಾರ್ ಕದನಕ್ಕೆ ಕಾರಣಗಳೇನು? ಇದನ್ನು ತುಂಬ ರೀತಿ ಡಿಫ್ರೆಂಟ್ ಟೈಪ್ಸಲ್ಲಿ ಕೇಳಿದ್ದಾರೆ, ನೋಡ್ಬೋದು. ಮೀರ್ ಖಾಸಿಂ ಬಂಗಾಳದಲ್ಲಿ ಸುಂಕಮುಕ್ತ ವ್ಯಾಪಾರವನ್ನು ಘೋಷಿಸಿದ್ದರ ಪರಿಣಾಮವೇನು? ಸೊ ಬ್ರಿಟಿಷರು ಮೀರ್ ಖಾಸಿಂನನ್ನು ಬಂಗಾಳದ ನವಾಬನ ಪದವಿಯಿಂದ ಪದಚ್ಯುತಿಗೊಳಿಸಲು ಕಾರಣಗಳೇನು? ಬಕ್ಸಾರ್ ಕದನದ ಸಂದರ್ಭದಲ್ಲಿ ಭಾರತೀಯ ವ್ಯಾಪಾರಗಳು ಮೀರ್ ಖಾಸಿಂನ ಬೆಂಬಲಕ್ಕೆ ನಿಂತರು. ಏಕೆ? ಸೊ ನೋಡಿ, ನಿಮಗೆ ಇಷ್ಟೆಲ್ಲ ಆನ್ಸರ್ ಇದೆ. ಸೊ ಮೀರ್ ಖಾಸಿಮು ಅಥವಾ ಬಕ್ಸಾರ್ ಕದನ ಅಂತ ಬಂದರೆ ಕಾರಣಗಳನ್ನೆಲ್ಲ ಅದನ್ನೇ ಬರೆದ್ಬಿಡಿ. ಸೊ ನೆಕ್ಸ್ಟ್ ನೋಡಿ, ಬಕ್ಸಾರ್ ಕದನದ ಪರಿಣಾಮಗಳು. ಸೊ ನೋಡಿ ಯಾವ ರೀತಿ ಕ್ವಶನ್ಸ್ನ ಕೇಳ್ತಾರೆ ಅಂತ. ಉತ್ತರ ನಿಮ್ಮದು ಇದೇ ಆಗಿರಬೇಕು, ಯಾವ ರೀತಿ ಪ್ರಶ್ನೆ ಕೇಳಿದ್ರು. ನೆಕ್ಸ್ಟು ನಾನು ಕೊಡ್ತಾ ಇರೋ ಈ ಪ್ರಶ್ನೆಗಳೆಲ್ಲ ತುಂಬ ಇಂಪಾರ್ಟೆಂಟ್ ಇರೋದೆ. ನಾನೇ ಸಪ್ರೇಟಾಗಿ PDF ಮಾಡಿರೋದಿದು. ಸೊ ಅದಕ್ಕೋಸ್ಕರ ನೀವು ಇದನ್ನು ಓದಲೇಬೇಕು, ಇಲ್ಲಾಂದರೆ ನಿಮಗೆ ತುಂಬ ಲಾಸ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡಿ, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳಾವುವು? ಇದನ್ನು ಡಿಫ್ರೆಂಟ್ ಎಷ್ಟು ಡಿಫ್ರೆಂಟಾಗಿ ಕೇಳಿದ್ದಾರೆ ಅಂದರೆ ಈ ಪ್ರಶ್ನೆನ ನೋಡ್ಬೋದು ನೀವಿಲ್ಲಿ. 22 ರಿಪೀಟ್ ಆಗಿದೆ, 19 20 ಲಾಸ್ಟ್ ಇಯರ್ ಸಹ ಇತ್ತು, 25 ತುಂಬ ಸಾರಿ ರಿಪೀಟ್ ಆಗಿದೆ ಈ ಪ್ರಶ್ನೆ. ನೋಡ್ಬೋದು ನೀವು ಆನ್ಸರ್ನ. ದೇಶೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು, ಈ ರೀತಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನಿಮಗೆ ಆ ಪಾಠದಲ್ಲಿ. ನೆಕ್ಸ್ಟ್, ಭಾರತದಲ್ಲಿ ಬ್ರಿಟಿಷ್ ಭೂಕಂದಾಯ ಪದ್ಧತಿಯಿಂದಾದ ಪರಿಣಾಮಗಳೇನು? ಸೊ ನೋಡಿ, ಇದು ಸಹ ತುಂಬ ಸಾರಿ ರಿಪೀಟ್ ಆಗಿದೆ. ಭೂಮಿ ಮಾರಾಟದ ವಸ್ತುವಾಯಿತು. ಸೊ ಈ ರೀತಿ ನೋಡಿ. ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಅಂದರೆ ಇದು ತುಂಬ ಇಂಪಾರ್ಟೆಂಟು.
ಸೊ ಇದು ರಿಪೀಟ್ ಆಗಿರುತ್ತೆ, ತುಂಬ ಸಾರಿ ರಿಪೀಟ್ ಆಗಿದೆ ಸಹ. ಸೊ ಅದಕ್ಕೋಸ್ಕರ ಬ್ರಿಟಿಷ್ ಶಿಕ್ಷಣದಿಂದ ಉಂಟಾದ ಪರಿಣಾಮಗಳನ್ನು ಪಟ್ಟಿ ಮಾಡಿ ಅಂತನಾದರೂ ಕೇಳ್ತಾರೆ. ಅಥವಾ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯು ಹೊಸ ಅಭಿವೃದ್ಧಿಶೀಲ ಆಲೋಚನೆಗಳನ್ನೊಳಗೊಂಡ ಒಂದು ಹೊಸ ತಲೆಮಾರನ್ನು ಸೃಷ್ಟಿಸಿತು. ಬ್ರಿಟಿಷ್ ಶಿಕ್ಷಣದ ಪ್ರಭಾವದಿಂದ ಉಂಟಾದ ಅಭಿರುಚಿ ಮತ್ತು ಆಲೋಚನೆಗಳು ಭಾರತದಲ್ಲಿ ಹೊಸ ತಲೆಮಾರುಗಳ ಸೃಷ್ಟಿಗೆ ಹೇಗೆ ಕಾರಣವಾದವು? ಸೊ ಈ ರೀತಿ ನಿಮಗೆ ಪ್ರಶ್ನೆನ ಕೇಳ್ತಾರೆ ಡಿಫ್ರೆಂಟಾಗಿ. ಸೊ ಸ್ಟೂಡೆಂಟ್ಸ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ನಾನು ಹಳೆ ವೀಡಿಯೋಸ್ ಎಲ್ಲ ನೋಡಿ, ಬಿಕಾಸ್ ನಿಮ್ಮ ಒಂದು ಥರ್ಡ್ ಪ್ರಿಪ್ರೇಟರಿ ವೀಡಿಯೋಸ್ನೇ ನಾನು ಹಾಕಿರೋದು, ಯಾವುದೇ ರೀತಿ ಬೇರೆ ವೀಡಿಯೋಸ್ ಇಲ್ಲ. ಸೊ ನೀವು ಮಾಡೆಲ್ ಪೇಪರ್ ಆದರೂ ನೋಡಿ, ಮಾಡೆಲ್ ಪೇಪರ್ ನೋಡಿಬಿಟ್ಟು ಅದನ್ನು ಪ್ರಿಂಟೌಟ್ ತೆಗೆಸ್ಕೊಂಡಿದ್ರೆ ಅದರಲ್ಲಿರೋ ಕ್ವಶನ್ಸನ್ನೇ ಓದ್ಕೊಳ್ಳಿ. ನೆಕ್ಸ್ಟು ನೀವು ಅದನ್ನು ತೆಗೆಸ್ಕೊಂಡಿಲ್ಲ ಅಂದರೆ ನಾನು ಬಿಡ್ತಾ ಇರೋ ಈ ಸ್ಕೋರಿಂಗ್ ಪ್ಯಾಕೇಜ್ನ ಓದ್ಕೊಳ್ಳಿ. ನಿಮಗೆ ಮಾಡೆಲ್ ಪೇಪರ್ ಬಿಟ್ಟರೆ ಇದು ತುಂಬ ಇಂಪಾರ್ಟೆಂಟು. ಸೊ ಭಾರತದ ಚರಿತ್ರೆಯಲ್ಲಿ 18ನೇ ಶತಮಾನ ರಾಜಕೀಯ ಸಮಸ್ಯೆಗಳ ಶತಮಾನವೆಂದೇ ಚಿತ್ರಿಸಲ್ಪಡಲು ಕಾರಣಗಳೇನು? ಸೊ 18ನೇ ಶತಮಾನ ರಾಜಕೀಯ ಸಮಸ್ಯೆಗಳ ಶತಮಾನ. ಸೊ ನೀವು ಇಲ್ಲಿ ನೋಡ್ಬೋದು, ಮೊಘಲ್ ದೊರೆ ಔರಂಗಜೇಬನ ಮರಣ, ಮೊಘಲರ ರಾಜಕೀಯ ಸಾರ್ವಭೌಮತ್ವ ಕುಗ್ಗಿತು, ದಕ್ಷಿಣ ಭಾರತದಲ್ಲಿ ಮೊಘಲರ ರಾಜಕೀಯ ಹತೋಟಿ ತಪ್ಪಿತು. ಸೊ ಈ ರೀತಿ ಪ್ರಶ್ನೆಗಳಿದೆ. ನೆಕ್ಸ್ಟ್, ಬ್ರಿಟಿಷರ ವಿರುದ್ಧ ಅಲಗಲಿಯ ಬೇಡರು ನಡೆಸಿದ ಸಶಸ್ತ್ರ ಬಂಡಾಯವನ್ನು ವಿವರಿಸಿ. ಸೊ ಅಲಗಲಿ ಬೇಡರ ಬಗ್ಗೆ ಒಂದೇ ಒಂದು ಕ್ವಶನ್ ಬರುತ್ತೆ, ಅದೇ ಅದು. ಸೊ ನಿಮಗೆ ಈ ಸಮಾಜಗಳಲ್ಲಿ ಬಂದರೆ ಸತ್ಯಶೋಧಕ ಸಮಾಜ, ಆರ್ಯ ಸಮಾಜ ಇದೆಲ್ಲ ಬಂದರೆ ನಿಮಗೆ ಒಂದೇ ಒಂದು ಸುಧಾರಣೆ ಏನೇನು ಮಾಡಿದ್ರು ಅಂದರೆ ನೀವು ಒಂದೇ ರೀತಿ ಕಲ್ತ್ಬಿಡಿ. ಪಾನ ನಿಷೇಧಕ್ಕೆ ಒತ್ತಾಯ, ಆಮೇಲೆ ಸ್ತ್ರೀ ಪುರುಷರ ಅಸಮಾನತೆಗೆ ವಿರೋಧ, ಮಾನವ ಹಕ್ಕುಗಳ ನಿರಾಕರಣೆಗೆ ವಿರೋಧ, ಈ ರೀತಿ ಒಂದು ಕಾಮನ್ ಆಗಿ ಬರುವಂಥ ಪಾಯಿಂಟ್ಸನ್ನು ಕಲೀರಿ. ಸೊ ನೀವು ಇವಾಗ ಯಾವುದೇ ಒಂದು ಸಮಾಜ ಕೊಟ್ಟರು ನೀವು ಅದರಲ್ಲಿ ಇದನ್ನೇ ಬರಿಬೋದು. ಸೊ ಅದಕ್ಕೋಸ್ಕರ ಅದಿಲ್ಲವಾದರೆ ನಾರ್ಮಲಾಗಿ ಇನ್ನೊಂದು ಪರಿಣಾಮಗಳೇನೇನಾಯಿತು ಅನ್ನೋದನ್ನು ಕಲೀರಿ. ನೆಕ್ಸ್ಟ್ ನೋಡೋಣ. 1857ರ ದಂಗೆಯ ಪರಿಣಾಮಗಳಾವುವು? ಸೊ ನೀವಿಲ್ಲಿ ನೋಡ್ಬೋದು, 1857ರ ದಂಗೆಯ ಪರಿಣಾಮಗಳು ಅಂದರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಬ್ರಿಟಿಷ್ ಆಡಳಿತ ಮತ್ತು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತಂದಿತು. ಸ್ಪಷ್ಟೀಕರಿಸಿ. ಅಂದರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು ಕೇಳ್ತಾ ಇದ್ದಾರೆ. ಸೊ ನೀವಿಲ್ಲಿ ನೋಡ್ಬೋದು, ಇಷ್ಟು ರೀತಿಯ ಆನ್ಸರ್ ಇದೆ. ಸೊ ನಿಮಗೆ 4 ಮಾರ್ಕ್ಸ್ ಕೊಡ್ತಾರೆ ಆ ಪ್ರಶ್ನೆನ. ನೆಕ್ಸ್ಟು, ಎರಡನೇ ಮಹಾಯುದ್ಧದ ಪರಿಣಾಮಗಳಾವುವು? ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಬಿಕಾಸ್ ಇದು ಲಾಸ್ಟ್ ಇಯರ್ ಸಹ ಫೈನಲ್ ಪೇಪರಲ್ಲಿ ರಿಪೀಟ್ ಆಗಿತ್ತು, ಹಾಗೆ ಮಾಡೆಲ್ ಪೇಪರಲ್ಲೂ ಇದೆ, ನಿಮಗೆ ಹೋದ ಸರಿ ಪ್ರಿಪ್ರೇಟ್ರಿ ಎಕ್ಸಾಮಲ್ಲೂ ಇತ್ತು. ನೆಕ್ಸ್ಟು ಲಾಸ್ಟ್ ಇಯರ್ ಪ್ರಿಪ್ರೇಟ್ರಿಯಲ್ಲಂತೂ ತುಂಬ ಸಾರಿ ರಿಪೀಟ್ ಆಗಿದೆ. ಸೊ ಅದಕ್ಕೋಸ್ಕರ ನೋಡಿ ಸ್ಟೂಡೆಂಟ್ಸ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ ಯಾರಾದರೂ 10th ಓದ್ತಾ ಇದ್ದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ, ಅವರು ಸಹ ಚೆನ್ನಾಗಿ ಓದ್ಕೊಳ್ಳಿ. ಇದು ಸ್ಕೋರಿಂಗ್ ಪ್ಯಾಕೇಜ್ ನಾನು ಮಾಡ್ತಾ ಇರೋದು. ಸೊ ಪಾರ್ಟ್ 2 ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಯಾವುದೇ ರೀತಿ ಡೌಟನ್ನ ಇಟ್ಕೋಬೇಡಿ ತಲೆಯಲ್ಲಿ. ನಿಮಗೆ ಕ್ಲಾರಿಫೈ ಬೇಕು ಅಂದರೆ ಹೇಳಿ, ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಸೊ ಅದಕ್ಕೋಸ್ಕರ ವಿಡಿಯೋನ ಪೂರ್ತಿಯಾಗಿ ನೋಡಿ, ಕ್ಲಾರಿಫೈ ಸಿಗುತ್ತೆ. ಅಷ್ಟಾದರೂ ಸಿಕ್ಕಿಲ್ಲ ಅಂದರೆ ಕಮೆಂಟ್ ಹಾಕಿ ನನಗೆ. ನೆಕ್ಸ್ಟ್ ನೋಡಿ, ಸಾಕ್ಷರತೆಯನ್ನು ವೃದ್ಧಿಸಲು ಕೈಗೊಂಡಿರುವ ಕ್ರಮಗಳಾವುವು? ಸೊ ನೀವಿಲ್ಲಿ ನೋಡ್ಬೋದು, ಅಂದರೆ ಸಾಕ್ಷರತೆ ಅಂದರೆ ಓದನ್ನು, ಶಿಕ್ಷಣವನ್ನು. ನೀವಿಲ್ಲಿ ನೋಡಿ, ಇತ್ತೀಚಿನ ದಿನಗಳಲ್ಲಿ ಚೀನಾದೊಂದಿಗೆ ನಮ್ಮ ಬಾಂಧವ್ಯ ಹದಗೆಡಲು ಕಾರಣಗಳೇನು? ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಈ ಕ್ವಶನ್ನ ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಬೋದು. ನೋಡಿ, ಅಸ್ಪೃಶ್ಯತೆ ನಿವಾರಣೆಗೆ ಕೈಗೊಂಡಿರುವ ಸಂವಿಧಾನಾತ್ಮಕ. ಅಸ್ಪೃಶ್ಯತೆ ನಿಮಗೆ ಪ್ರತಿ ವರ್ಷವೂ ರಿಪೀಟ್ ಆಗುವಂಥ ಪ್ರಶ್ನೆ. ಇಲ್ಲಿಂದ 17, 18, 19, 20, 21, 22, 23, 24, 25 ಮತ್ತು ಈ ವರ್ಷವೂ ಸಹ ರಿಪೀಟ್ ಆಗುತ್ತೆ ಈ ಪ್ರಶ್ನೆ. ಅಸ್ಪೃಶ್ಯತೆ ಪ್ರಶ್ನೆ ನೀವು ಯಾವ ಪ್ರಶ್ನೆ ಬಿಟ್ರೂ ಇದೊಂದು ಪ್ರಶ್ನೆ ಬಿಡಬೇಡಿ, ಬಿಕಾಸ್ ನಿಮಗೆ 100% ನಿಮ್ಮ ಫೈನಲ್ ಪೇಪರಲ್ಲಿ ಈ ಪ್ರಶ್ನೆ ಇದ್ದೇ ಇರುತ್ತೆ.
ನಿಮ್ಮ ಈ ಥರ್ಡ್ ಪ್ರಿಪ್ರೇಟ್ರಿಗೂ ಸಹ ಈ ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಸೊ ಈ ಪ್ರಶ್ನೆನ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಪೂರ್ತಿಯಾಗಿ ಓದ್ಕೊಳ್ಳಿ ಈ ಪ್ರಶ್ನೆನ. ನೋಡಿ ಎಷ್ಟು ವರ್ಷ ರಿಪೀಟ್ ಆಗಿದೆ ಅನ್ನೋದನ್ನು ಕೊಟ್ಟಿದ್ದಾರೆ ಇಲ್ಲಿ. ನೋಡಿ ಅದಕ್ಕೆ ಆನ್ಸರ್ ಓದ್ತೀನಿ ನಾನಿವಾಗ. ಸಂವಿಧಾನದ 17ನೇ ವಿಧಿಯಂತೆ ಅಸ್ಪೃಶ್ಯತೆಯ ನಿಷೇಧ, 1955ರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ, 1976ರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ, ಸಾರ್ವತ್ರಿಕ ಮತದಾನದ ಹಕ್ಕು, ಸಮಾನತೆಯ ಹಕ್ಕು, ಶೈಕ್ಷಣಿಕ ಮೀಸಲಾತಿ, ಉದ್ಯೋಗದಲ್ಲಿ ಮೀಸಲಾತಿ, ರಾಜ್ಯಗಳಿಗೆ ವಿಶೇಷ ಜವಾಬ್ದಾರಿ. ಸೊ ಈ ರೀತಿ ನಿಮ್ಮ ಆನ್ಸರ್ ಇರುತ್ತೆ. ನೆಕ್ಸ್ಟ್ ನೋಡೋಣ, ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕ್ರಮಗಳಾವುವು. ಸೊ ಇದು ಸಹ ತುಂಬ ಸಾರಿ ರಿಪೀಟ್ ಆಗಿದೆ, ನೋಡ್ಬೋದು ನೀವಿಲ್ಲಿ ಆನ್ಸರ್ ಎಲ್ಲ ಇದೆ. ಸೊ ನೋಡಿ ನೆಕ್ಸ್ಟು, ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳಾವುವು. ಸೊ ನಿಮಗೆ ಇದು ತುಂಬ ಇಂಪಾರ್ಟೆಂಟ್. ನೋಡಿ ನಾನು ಹೇಳ್ತಾ ಇದ್ದೀನಿ. ಸೊ ನೋಡಿ ಇಲ್ಲಿ ನಿಮಗೆ ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳು ಕೊಟ್ಟಿದ್ದಾರೆ. ಇದು ತುಂಬ ಸಾರಿ ರಿಪೀಟ್ ಆಗಿದೆ, ಲಾಸ್ಟ್ ಇಯರ್ 2025ಯಲ್ಲೂ ಸಹ ಬಂದಿತ್ತು. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ಇದನ್ನು ನೀವು ಓದ್ಕೊಳ್ಳೇಬೇಕು. ನೀವು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಆಮೇಲೆ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸ ಕೇಳ್ತಾರೆ. ಸೊ ಇದನ್ನು ಸಹ ಓದ್ಕೊಳ್ಳಿ, ಮಿಸ್ ಮಾಡಬೇಡಿ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು. ನಾನು ಈ ಒಂದು ವಿಡಿಯೋದಲ್ಲಿ ಏನೇನು ಹೇಳಿದ್ದೀನಿ, ಆಮೇಲೆ ಪಾರ್ಟ್ 2 ವಿಡಿಯೋನೂ ಸಹ ನಾನು ಆದಷ್ಟು ಬೇಗ ಮಾಡಿಬಿಟ್ಟು ಹಾಕ್ತೀನಿ. ಪಾರ್ಟ್ 2 ವಿಡಿಯೋ ಬೇಕಂದರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರ್ಯಾರು ಪೂರ್ತಿ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ, ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಸೊ ಪಾರ್ಟ್ 2 ವಿಡಿಯೋದಲ್ಲಿ ನಾನು ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಈ 3 ಪಾರ್ಟ್ ಮತ್ತು ನಿಮಗೆ ಮ್ಯಾಪನ್ನು ಸೇರಿಸಿ ಅದರಲ್ಲೇ ನಾನು ಕಂಪ್ಲೀಟಾಗಿ ಹಾಕ್ತೀನಿ. ಸೊ ಮ್ಯಾಪು ಸಹ ಅದರಲ್ಲೇ ಇರುತ್ತೆ. ನಿಮಗೆ ಮ್ಯಾಪ್ಗಾಗಿ ಬೇರೆ ರೀತಿ ಏನು ವೀಡಿಯೋಸ್ನ ನೋಡೋದು ಬೇಕಾಗಿಲ್ಲ. ನಾನು ಪಾರ್ಟ್ 2 ಅಲ್ಲೇ ಮ್ಯಾಪನ್ನು ಸೇರಿಸಿ ಹಾಕ್ತೀನಿ. ಸೊ ಆ 3 ಪಾರ್ಟನ್ನು ಮತ್ತು ಮ್ಯಾಪನ್ನು ಸೇರಿಸಿ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಸೊ ಆ ವಿಡಿಯೋ ಪಾರ್ಟ್ 2 ಆಗಿರುತ್ತೆ. ಆ ವಿಡಿಯೋ ಯಾರ್ಯಾರಿಗೆ ಬೇಕು ಕಮೆಂಟ್ ಹಾಕಿ ಪಾರ್ಟ್ 2 ಅಂತ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.